ಆಪ್ ಕಿ ಅದಾಲತ್ನಲ್ಲಿ ಸೂಪರ್ ಸ್ಟಾರ್ ಆಮಿರ್ ಖಾನ್ ಮೇಲಿರುವ ಆರೋಪವೆಂದರೆ ಇವರು ಧರ್ಮದ ಬಗ್ಗೆ ತಮಾಷೆ ಮಾಡುತ್ತಾರೆ ಎಂಬುದು. ಆಮಿರ್, ಯಾವಾಗೆಲ್ಲ ನಿಮ್ಮ ಹೊಸ ಸಿನಿಮಾ ರಿಲೀಸ್ ಆಗತ್ತಲ್ಲ ಆಗೆಲ್ಲ ಇಂಟರ್ನೆಟ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಶಿವನ ಅವತಾರ ಆಗ್ತೀರಾ. ಜನಗಳು ನಿಮ್ಮ ಫೋಟೋಸ್ನ ಪೋಸ್ಟ್ ಮಾಡ್ತಾರೆ, ಪಿಕೆ ಸಿನಿಮಾದ ಸೀನ್ ನ ಪೋಸ್ಟ್ ಮಾಡ್ತಾರೆ, ಮತ್ತೆ ಹೇಳ್ತಾರೆ ನೋಡಿ ಆಮಿರ್ ಖಾನ್ ಹಿಂದೂಗಳಿಗೆ ಅವಮಾನ ಮಾಡಿದ್ದಾರೆ, ಹಿಂದೂ ಧರ್ಮಕ್ಕೆ ಅವಮಾನ ಮಾಡಿದ್ದಾರೆ, ಶಿವ ಓಡ್ತಾ ಇರೋದನ್ನ ತೋರಿಸಿದ್ದಾರೆ, ಬಾತ್ರೂಮ್ ನಲ್ಲಿ ತೋರಿಸಿದ್ದಾರೆ. ನೋಡಿ, ಅವರು ತುಂಬಾ ತಪ್ಪಾಗಿ ಹೇಳ್ತಾರೆ. ನೋಡಿ, ನಾನು ಯಾವುದೇ ಧರ್ಮದ ವಿರುದ್ಧ ಅಲ್ಲ. ನಾನು ಪ್ರತಿಯೊಂದು ಧರ್ಮವನ್ನು ತುಂಬಾ ಗೌರವಿಸ್ತೀನಿ. ಮತ್ತೆ ಈ ಧಾರ್ಮಿಕ ಮುಖಂಡ್ರೇನಿದ್ದಾರೆ ಅವ್ರ ಬಗ್ಗೆ ಕೂಡ ನನ್ನ ಮನ್ಸಲ್ಲಿ ನಿಜವಾಗ್ಲೂ ತುಂಬಾನೇ ಗೌರವ ಇದೆ. ಆ ಫಿಲಂ ಹೇಳ್ತಾ ಇದ್ದಿದ್ದು ಒಂದೇ ವಿಷಯನ, ಯಾವ ಜನ ಧರ್ಮದ ಲಾಭ ತಗೊಳ್ಳೋದಿಕ್ಕೆ ನೋಡ್ತಾರೆ ಮತ್ತು ಸಾಮಾನ್ಯ ಜನರನ್ನ ಮೂರ್ಖರನ್ನಾಗಿಸ್ತಾರೆ, ಅವರಿಂದ ಹಣ ಸುಲಿಗೆ ಮಾಡ್ತಾರೆ, ಬೇರೆ ಬೇರೆ ಕೆಲಸಗಳನ್ನ ಮಾಡಿಸ್ತಾರೆ, ಅವರಿಂದ ದೂರ ಇರಿ ಅನ್ನೋದು ಅದರ ಸಂದೇಶ ಆಗಿತ್ತು. ಆ ರೀತಿ ಜನ ನಿಮ್ಗೆ ಎಲ್ಲ ಧರ್ಮದಲ್ಲೂ ಸಿಗ್ತಾರೆ. ಆ ಫಿಲಂನ ಪರ್ಪಸ್ ಅದೇ ಆಗಿತ್ತು. ಯಾರು ತಪ್ಪದಾರಿಲ್ ನಡೆಸ್ತಾರೆ ಅವರಿಂದ ದೂರ ಇರಿ ಅನ್ನೋದು, ಧರ್ಮದ ವಿರುದ್ಧ ಇರಲಿಲ್ಲ ಅದು. ಅಂದ್ರೆ ಟ್ರೋಲ್ಸ್ ಸಾಕಷ್ಟು ಹೆಸರನ್ನ ಹಾಳು ಮಾಡ್ತು. ಅವ್ರು ನನ್ನ ಹಿಂದೆ ಬಿದ್ದ್ಬಿಡಿದ್ರು ರಜತ್ ಅವರೇ, ಏನಾದ್ರೂ ಮಾಡಿ ಅವ್ರಿಗೆ. ಹಾ, ಅವ್ರಿಗೆ ಉತ್ತರನ ನಮ್ಮ ನೋಡಿ, ನಾನು ಟ್ರೋಲ್ ಮಾಡೋರ್ಗೆ ಒಂದೇ ವಿಷಯ ಹೇಳೋದು, ನಾನು ಹಿಂದಿ ಫಿಲಂ ಇಂಡಸ್ಟ್ರಿ ಬಗ್ಗೆ ಹೇಳ್ತೀನಿ, ಬೇರೆ ಇಂಡಸ್ಟ್ರಿ ಬಗ್ಗೆ ಹೇಳೋದಿಲ್ಲ. ನೋಡಿ, ಹಿಂದಿ ಫಿಲಂ ಇಂಡಸ್ಟ್ರಿನಲ್ಲಿ ನೀವು ಹುಡುಕ್ ನೋಡಿ, ಅಥವಾ ಇಡೀ ದೇಶದಲ್ಲೇ ಒಮ್ಮೆ ಹುಡುಕ್ ನೋಡಿ, ನನ್ನ ರೀತಿ ಫಿಲಂ ಮಾಡಿರೋರು ನಿಮ್ಗೆ, ನನ್ನ ರೀತಿ ಮಾಡಿರೋರು ಎಷ್ಟು ಜನ ಸಿಗ್ತಾರೆ ಹೇಳಿ? ನಾನು ಸೋಷಿಯಲ್ ಫಿಲಂ ಮಾಡಿದ್ದೀನಿ, ನಾನು ಸತ್ಯಮೇವ ಜಯತೆ ಮಾಡಿದ್ದೀನಿ, ನಾನು ಪಾನಿ ಫೌಂಡೇಶನ್ ನಡೆಸ್ತಿದ್ದೀನಿ. ಯಾರು ಈ ರೀತಿ ಮಾಡಿದ್ದಾರೆ? ಯಾರಾದ್ರೂ ಒಬ್ರು ಹೆಸರು ಹೇಳಿ ನೋಡೋಣ, ಒಂದ್ ಹೆಸರು ಹೇಳಿ. ಮತ್ತೆ ನಾನಿದನ್ನ 1 ತಿಂಗಳಿಂದ ಮಾಡ್ತಿಲ್ಲ, 2 ತಿಂಗಳಿಂದ ಮಾಡ್ತಿಲ್ಲ, 1 ವರ್ಷದಿಂದ ಮಾಡ್ತಿಲ್ಲ, ಮೊದಲಿಂದ ಮಾಡ್ತಾ ಇದ್ದೀನಿ. 35 ವರ್ಷ ಆಯ್ತು ಮಾಡಿ. ಹಾಗಾಗಿ ನನ್ನ ಆಡಿಯನ್ಸ್ ಏನಿದ್ದಾರೆ, ನನ್ನ ರಿಯಲ್ ಆಡಿಯನ್ಸ್ ಏನಿದ್ದಾರೆ, ಅವ್ರಿಗೆ ಗೊತ್ತಿದೆ ಆಮಿರ್ ಖಾನ್ ಏನು ಅನ್ನೋದು. ಅವ್ರಿಗೆ ಉತ್ತರ ಕೊಡೋ ಅವಶ್ಯಕತೆನೇ ಇಲ್ಲ. ನೋಡಿ, ಟ್ರೋಲ್ಸ್ ಅವ್ರು ಹೇಳ್ತಾರೆ ನೀವು ಲವ್ ಜಿಹಾದ್ ಮಾಡ್ತೀರಿ. ಅಯ್ಯೋ ದೇವ್ರೆ. ನೋಡಿ, ಅವ್ರು ಹೇಳ್ತಾರೆ ಪಿಕೆನಲ್ಲಿ ನೀವು ಜಸ್ಟಿಫೈ ಮಾಡಿದ್ದೀರಾ ಒಬ್ಳು ಹಿಂದೂ ಹುಡುಗಿ ಪಾಕಿಸ್ತಾನದ ಮುಸಲ್ಮಾನನ್ನ ಮದ್ವೆ ಮಾಡ್ಕೊಳ್ಳಿ ಅಂತ. ಹೌದು ಹೌದು. ನೋಡಿ, ನಾನಿದ್ರ ಬಗ್ಗೆ ಒಂದೇ ವಿಷಯ ಹೇಳೋಕ್ ಬಯಸೋದು. ನೋಡಿ, 2 ಧರ್ಮದ ವ್ಯಕ್ತಿಗಳು ಹತ್ರ ಬಂದಾಗ, ಅವ್ರ ನಡುವೆ ಪ್ರೀತಿ ಹುಟ್ಟಿದಾಗ ಅವರು ಮದ್ವೆ ಆಗೋಕ್ ಬಯಸ್ತಾರೆ. ಎಲ್ಲ ಕೂಡ ಲವ್ ಜಿಹಾದೇ ಆಗೋದಿಲ್ಲ. 2 ಬೇರೆ ಬೇರೆ ಧರ್ಮಗಳ ಜನ ಒಬ್ರೊಬ್ರು ಹತ್ರ ಆಗ್ತಾರೆ. ಇದು ಮಾನವೀಯತೆಯ ವಿಷಯ. ಪ್ರತಿ ಬಾರಿ ಲವ್ ಜಿಹಾದ್ ಆಗೋದಿಲ್ಲ. 2 ಮನಸ್ಸುಗಳು ಒಂದಾದಾಗ ಅದು ಮಾನವ ಧರ್ಮ ಆಗತ್ತೆ, ಬೇರೆ ಧರ್ಮಕ್ಕಿಂತ ದೊಡ್ಡದಾಗತ್ತೆ. ನಾನ್ ನಿಮ್ಗೆ ಹೇಳ್ತೀನಿ ನೋಡಿ, ನನ್ನ ತಂಗಿ ನಿಖತ್, ಅವಳ ಮದ್ವೆ ಆಗಿರೋದು ಸಂತೋಷ್ ಹೆಗಡೆ ಅವ್ರ ಜೊತೆ. ಅವರು ಹಿಂದೂ, ಅದನ್ನ ಲವ್ ಜಿಹಾದ್ ಅಂತೀರಾ? ನನ್ನ ಚಿಕ್ಕ ತಂಗಿ ಫರ್ಹತ್, ಅವಳ ಮದ್ವೆ ಆಗಿರೋದು ರಾಜೀವ್ ದತ್ತಾ ಅವ್ರ ಜೊತೆ. ಅವ್ರು ಹಿಂದೂ, ನನ್ನ ತಂಗಿ ಮುಸ್ಲಿಂ, ಅದನ್ನ ಲವ್ ಜಿಹಾದ್ ಅಂತೀರಾ? ನನ್ನ ಮಗಳು ಆಯ್ರಾ, ಕೆಲವು ಸಮಯದ ಹಿಂದೆನೆ ಅವಳ ಮದ್ವೆ ಆಯ್ತು ನೂಪುರ್ ಅವ್ರ ಜೊತೆ. ಲವ್ ಇಸ್ ದ ಬಿಗ್ಗೆಸ್ಟ್ ಥಿಂಗ್ ಆನ್ ಅರ್ತ್. ಮತ್ತೆ ನೋಡಿ, ಜನ ಹೇಳ್ತಾರೆ ಆಮಿರ್ ಖಾನ್ ಅವರ ಮೊದಲ ವೈಫ್ನ ಹೆಸರು ರೀನಾ. ಹೌದು. ಎರಡನೇವರ ಹೆಸರು ಕಿರಣ್. ಮುಂದೆ ಬರುವಂತವ್ರು ಗೌರಿ. ಆದ್ರೆ ಇವೆಲ್ಲವೂ ದೇವತೆಗಳ ಹೆಸರು. ಹೌದು ಹೌದು. ಆದ್ರೆ ಮಕ್ಕಳ ಹೆಸರು ಜುನೇದ್ ಖಾನ್, ಹಿರಾ ಖಾನ್, ಆಜಾದ್ ಖಾನ್. ಹೌದು. ನೋಡಿ, ನನ್ನ ಮಕ್ಕಳಿಗೆ ಹೆಸರಿಟ್ಟಿರೋದೆಲ್ಲ ಆ ಮಕ್ಕಳ ತಾಯಿ ಅಂದ್ರೆ ಇಟ್ಟಿರೋದು. ಅದರಲ್ಲಿ ನನ್ನ ಕೈವಾಡ ಏನೂ ಇಲ್ಲ. ನೋಡಿ, ನೀವು ಕೂಡ ಹಸ್ಬೆಂಡ್ ಆಗಿದ್ದೀರಾ, ನಿಮ್ಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ, ನೀವು ಒಪ್ಕೋತೀರಾ. ಹಸ್ಬೆಂಡ್ಸ್ ಮಾತು ನಡೆಯೋದಿಲ್ಲ. ನೋಡಿ, ಹೆಂಡ್ತೀರೇ ಡಿಸೈಡ್ ಮಾಡ್ತಾರೆ ಮಕ್ಕಳ ಹೆಸರೇನಿರ್ಬೇಕು ಅಂತ. ಹಾಗಾಗಿ ರೀನಾನೇ ಹೆಸರಿಟ್ಟಿದ್ದು, ಜುನೈದ್ ಮತ್ತೆ ಆಯ್ರಾ ಅಂತ. ನಾನು ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೀನಿ. ಆಯ್ರಾದ ಇನ್ನೊಂದು ಅರ್ಥ ಸರಸ್ವತಿ ಅಂತ. ಇರಾವತಿಯನ್ನ ಹೆಸರು ಕೇಳಿದ್ದೀರಾ? ಅದರ ಶಾರ್ಟ್ ಫಾರ್ಮೇ ಹೀರಾ. ಬಟ್ ರೀನಾ ವಾಂಟೆಡ್ ಟು ಪ್ರೊನೌನ್ಸ್ ಇಟ್ ಆಯ್ರಾ. ನೋಡಿ, ಇದೆಲ್ಲ ರೀನಾ ಡಿಸೈಡ್ ಮಾಡಿದ್ದು, ನನ್ನ ಕೈವಾಡ ಅಂತೂ ಏನೂ ಇಲ್ಲ. ಅವರೇ ನಿರ್ಧಾರ ತಗೊಂಡಿದ್ದು. ಮೇನಕಾ ಗಾಂಧಿಯವರ ಒಂದು ಪುಸ್ತಕ ಇದೆ, ಬುಕ್ ಆಫ್ ಹಿಂದೂ ನೇಮ್ಸ್. ಅದರಿಂದ ಈ ಆಯ್ರಾ ಅನ್ನೋ ಹೆಸರನ್ನ ಆಕೆ ತಗೊಂಡಿದ್ದು. ಹಾಗಾಗಿ ಆಯ್ರಾ ಅನ್ನೋ ಹೆಸರು ಸರಸ್ವತಿಯ ಇನ್ನೊಂದು ಹೆಸರು. ಆಜಾದ್, ಆ ಹೆಸರನ್ನ ಕಿರಣ್ ಇಟ್ಟಿದ್ದು. ಅದು ಯಾಕೆ ಅಂತಂದ್ರೆ, ನಾವು ಮೌಲಾನಾ ಆಜಾದ್ ಅವರ ವಂಶಸ್ಥರು. ಅವರು ನಮ್ಮ ದೇಶಕ್ಕೋಸ್ಕರ, ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಸಾಕಷ್ಟು ತ್ಯಾಗ ಮಾಡಿದ್ದಾರೆ. ಬೇರೆ ದೇಶವಾಸಿಗಳ ಜೊತೆ ಅವರು ಹೆಗಲಿಗೆ ಹೆಗಲು ಕೊಟ್ಟು, ನೆಹರು ಅವ್ರ ಜೊತೆ, ಗಾಂಧಿಯವ್ರ ಜೊತೆ, ಪಟೇಲ್ ಅವ್ರ ಜೊತೆ ಅವರು ಕೂಡ ಹೆಗಲಿಗೆ ಹೆಗಲು ಕೊಟ್ಟು ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ. ಅವರು ನಮಗೆಲ್ಲ ಒಂದು ಇನ್ಸ್ಪಿರೇಷನ್ ಥರ.
ಹಾಗಾಗಿ ಅವ್ರ ನೆನಪಾಗಿ ಈ ಹೆಸರಿಡೋಣ ಅಂತ ಕಿರಣೇ ಹೇಳಿದ್ದು. ಆದ್ರೆ ಆಜಾದ್ ಮುಸ್ಲಿಂ ಹೆಸರಲ್ಲ. ಚಂದ್ರಶೇಖರ ಆಜಾದ್ ಗೊತ್ತಿದ್ದಾರೆ ನಿಮ್ಗೆ. ಅವರು ಕೂಡ ನಮ್ಮ ಫ್ರೀಡಮ್ ಫೈಟರ್ ಅಲ್ವಾ? ಆಜಾದ್ ಹೆಸರಿಗೆ ಯಾವುದೇ ಧರ್ಮ ಇಲ್ಲ, ಅದೊಂದು ನ್ಯೂಟ್ರಲ್ ನೇಮ್. ಅಲ್ಲದೆ ಆ ಹೆಸರು ನಾನು ಇಟ್ಟೇ ಇಲ್ಲ. ಮತ್ತೊಂದು ರೀತಿಯ ಜನಗಳಿದ್ದಾರೆ, ಹೇಳಿ. ಅವರನ್ನ ಇಸ್ಲಾಮಿಕ್ ಟ್ರೋಜನ್ ಅಂತ ಹೇಳ್ಬೋದು. ಅವ್ರು ಹೇಳ್ತಾರೆ ಸಿಸ್ಟರ್ಸ್ ಮದ್ವೆನ ಹಿಂದೂಗಳ ಜೊತೆ ಮಾಡಿದ್ರು, ಹೆಣ್ಮಕ್ಳ ಮದ್ವೆನ ಹಿಂದೂಗಳ ಜೊತೆ ಮಾಡಿದ್ರು, ಮತ್ತೆ ಇವರು ಕಾಫಿರ್ ಅಲ್ವಾ? ನೋಡಿ, ಇಲ್ಲಿ ಏನ್ ನಡೀತಾ ಇದೆ ಅಂದ್ರೆ, ಎರಡೂ ಕಡೆಯಿಂದ ಟ್ರೋಲರ್ಸ್ ನನಗೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಅವ್ರೊಂದು ಹೇಳ್ತಾರೆ, ಇವ್ರೊಂದು ಹೇಳ್ತಾರೆ. ಇಬ್ರಿಗೂ ನಾನ್ ತಪ್ಪು ಅನ್ಸುತ್ತೆ. ಎರಡೂ ಕಡೆ ಟ್ರೋಲರ್ಸ್ಗೆ ನಾನು ತಪ್ಪು ಅನ್ನಿಸ್ತಾ ಇದ್ದೀನಿ ಅಂತ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕು ನಾನು ಸರಿ ಇದ್ದೀನಿ ಅನ್ನೋದನ್ನ. ನೋಡಿ, ಮುಸ್ಲಿಂ ಸಪೋರ್ಟರ್ ಟ್ರೋಲ್ ಏನಿದೆಯಲ್ಲ, ಅವ್ರು ಹೇಳ್ತಾರೆ ಇವರು ಗಜನಿ ತನಕ ಸರಿಯಾಗಿದ್ರು, ಅದಾದ ನಂತರ ಮುಸಲ್ಮಾನ್ ಅನ್ನೋದನ್ನ ಮರ್ತೋಗಿದ್ರು. ಇಲ್ಲ, ಆ ಥರ ವಿಷಯ ಏನಿಲ್ಲ. ನಾನೊಬ್ಬ ಮುಸಲ್ಮಾನ, ಮತ್ತೆ ಆ ವಿಷಯದ ಬಗ್ಗೆ ನನಗೆ ತುಂಬಾನೇ ಹೆಮ್ಮೆ ಕೂಡ ಇದೆ. ಹಾಗೆ ನಾನು ಒಬ್ಬ ಭಾರತೀಯ, ಆ ವಿಷಯದ ಬಗ್ಗೆ ಕೂಡ ನನಗೆ ಹೆಮ್ಮೆ ಇದೆ. ಈ ಎರಡೂ ವಿಷಯಗಳೇನಿದೆ, ಎರಡೂ ಸತ್ಯ, ಎರಡರ ಬಗ್ಗೆನೂ ಹೆಮ್ಮೆ ಇದೆ. ನೋಡಿ, ನೀವು ಸತ್ಯಮೇವ ಜಯತೆ ಮಾಡಿದ್ರಲ್ಲ, ಹಾ ನೋಡಿ, ಜನ ಹೇಳ್ತಾರೆ ನೀವು ಕೇವಲ ಹಿಂದೂಗಳ ಸಮಸ್ಯೆಗಳನ್ನ, ಹಿಂದೂಗಳ ಪ್ರಾಬ್ಲಮ್ನ ತಗೊಂಡ್ರಿ, ಅಲ್ಲಿ ಮುಸಲ್ಮಾನರ ಬಗ್ಗೆ ಏನು ಮಾತೇ ಆಡ್ಲಿಲ್ಲ, ಮತ್ತೆ ಸಾಕಷ್ಟು ಹಣ ಗಳಿಸಿದ್ರಿ ಅದರಿಂದ. ನೋಡಿ, ಅದರಿಂದ ದುಡ್ಡು ಮಾಡ್ಲಿಲ್ಲ, ದುಡ್ಡು ಕಳ್ಕೊಂಡಿದ್ದೀನಿ. ಯಾಕಂದ್ರೆ ನೋಡಿ, ಈ ವಿಷಯನ ಹೇಳ್ಬಾರ್ದು ಅಂದ್ಕೊಂಡಿದ್ದೆ, ಆದರೆ ಈ ವಿಚಾರ ಈಗಿಲ್ಲಿ ಬಂದಿರೋದ್ರಿಂದ ಹೇಳ್ತಾ ಇದ್ದೀನಿ. ಆ ಶೋನಲ್ಲಿ ಎಷ್ಟು ಆ್ಯಡ್ಸ್ ಇತ್ತಲ್ಲ, ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ, ಟರ್ಮಿನೇಟ್ ಮಾಡಿದೆ. ತುಂಬ ದೊಡ್ಡ ಹಣಕಾಸಿನ ವಿಚಾರ ಅದು. ಅಂದರೆ ನನ್ನ ಅಪ್ಬ್ರಿಂಗಿಂಗ್ ಏನಿದೆ, ನನ್ನ ತಾಯಿ ನನ್ನ ಬೆಳೆಸಿರೋ ರೀತಿಯಿಂದ ಇದನ್ನೆಲ್ಲ ಹೇಳೋದು ನನಗೆ ತುಂಬ ಕಷ್ಟ ಆಗುತ್ತೆ. ಆದರೆ ಅದು ತುಂಬ ದೊಡ್ಡ ಹಣ ಆಗಿತ್ತು. ನನಗೆ ಆ ಶೋ ಮಾಡೋದಿಕ್ಕೆ ಏನು ಹಣ ಸಿಗ್ತಾ ಇತ್ತಲ್ಲ, ಅದಕ್ಕಿಂತ 6-7 ಪಟ್ಟು ಹೆಚ್ಚು ಹಣನ ನಾನು ಆಗ ಕಳ್ಕೊಂಡಿದ್ದೀನಿ. ನಾನು ಸುಳ್ಳು ಹೇಳ್ತಾ ಇಲ್ಲ. ಹಾಗೆ ಅಲ್ಲಿ ನನ್ನ ಜೊತೆ ಇದ್ದಂಥ ಟೀಮ್ ಏನಿತ್ತು, ಅವ್ರು ನನ್ನ ಬಗ್ಗೆ ಬೇಜಾರು ಮಾಡ್ಕೊಂಡಿದ್ರು, ನಷ್ಟ ಮಾಡ್ತಾ ಇದ್ದೀರಲ್ಲ ಅಂತ. ಮೊದಲು ನೀವು ಫಿಲಮ್ಗಳು ಜಾಸ್ತಿ ಮಾಡಲ್ಲ, ಆಮೇಲೆ ನೀವು ಈ ಶೋ ಮಾಡ್ತಾ ಇದ್ದೀರಾ, ಇದು ಯಾವುದೇ ಗೇಮ್ ಶೋ ಕೂಡ ಅಲ್ಲ, ನೀವು ಸೋಷಿಯಲ್ ಮೆಸೇಜ್ ಕೊಡೋ ಶೋ ಮಾಡ್ತಾ ಇದ್ದೀರಾ, ಅದಲ್ಲದೆ ಹಣ ಬೇರೆ ಕಳ್ಕೊತಿದ್ದೀರಾ, ನೀವು ನಿಮ್ಮ ಹಣ ಹಾಕ್ತಾ ಇದ್ದೀರಾ, ನೀವು ತಪ್ಪು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರು. ಅದಿರಲಿ ಬಿಡಿ, ಈಗ ನಾನು ಶೋ ಬಗ್ಗೆ ಮಾತಾಡ್ತೀನಿ. ಶೋನಲ್ಲಿ ನಾವು ಸಮಾಜದ ವಿಷಯಗಳ ಬಗ್ಗೆ ನಾವು ಬೆಳಕು ಚೆಲ್ಲುವಂಥ ಪ್ರಯತ್ನ ಮಾಡಿದ್ವಿ. ನಾವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ವಿ ಅಲ್ಲಿ ಸಮಾಜದ ಬಗ್ಗೆ, ಏನೇನು ಕಷ್ಟಗಳಿವೆ ಸಮಾಜದಲ್ಲಿ ಅಂತ. ನೀವು ಹಿಂದೂ ಆಗಿರ್ಬೋದು, ಮುಸಲ್ಮಾನ್ ಆಗಿರ್ಬೋದು, ಆದರೆ ನಾವಿಬ್ರು ಕೂಡ ಒಂದೇ ದೇಶದಲ್ಲಿ ವಾಸ ಮಾಡ್ತಾ ಇದ್ದೀವಲ್ವಾ, ಒಂದೇ ಸಮಾಜದಲ್ಲಿ ಇದ್ದೀವಲ್ವಾ. ಹಾಗಾಗಿ ಸಮಾಜದಲ್ಲಿ ಯಾವ ವಿಷಯಗಳು ತೊಂದರೆ ಕೊಡುತ್ತೋ ಅದು ಹಿಂದೂಗಳಿಗೂ ಕೊಡುತ್ತೆ, ಮುಸಲ್ಮಾನರಿಗೂ ಕೊಡುತ್ತೆ, ಸಿಖ್ಗಳಿಗೂ ಕೊಡುತ್ತೆ, ಕ್ರಿಶ್ಚಿಯನ್ಸ್ಗೂ ಕೊಡುತ್ತೆ, ಎಲ್ಲರಿಗೂ ಕೂಡ ತೊಂದರೆ ಕೊಡುತ್ತೆ. ಅಲ್ಲದೆ ಆ ಶೋನಲ್ಲಿ ನನ್ನ ಮುಖ್ಯವಾದ ಟಾಪಿಕ್ ಏನಾಗಿತ್ತು ಅಂದರೆ, ಐ ಥಿಂಕ್ ವಿಮೆನ್ ಇಶ್ಯೂಸ್ ಇತ್ತು ಅನ್ಸುತ್ತೆ. ಎರಡೂ ಧರ್ಮದ ಮಹಿಳೆಯರು ಅದೇ ತೊಂದರೆಗಳನ್ನ ಎದುರಿಸ್ತಾ ಇದ್ರಲ್ವಾ, ಡೊಮೆಸ್ಟಿಕ್ ವೈಲೆನ್ಸ್ನ ತಗೊಳ್ಳಿ, ಈ ಎಲ್ಲ ವಿಷಯಗಳು. ಹಾಗಾಗಿ ಆ ಶೋ ಯಾವುದೇ ಧರ್ಮದ ವಿರುದ್ಧ ಆಗಿರಲಿಲ್ಲ. ಹಾ, ನೋಡಿ, ಈಗ ಜನ ಯೋಚಿಸ್ತಾ ಇರ್ತಾರೆ, ಈತ ಎಂಥ ವ್ಯಕ್ತಿ. ನನಗೆ ಇನ್ನೊಂದು ವಿಷಯ ನೆನಪಾಯ್ತು, ನೀವು ನೋಡಿರ್ಬೋದು. ಸಾರಿ, ನೀವು ಆ ಫಿಲಮ್ ನೋಡಿರ್ಬೇಕಲ್ವಾ, ಸೀಕ್ರೆಟ್ ಸೂಪರ್ ಸ್ಟಾರ್. ಅದು ಯಾವ ಧರ್ಮದ ಬಗ್ಗೆ ಇತ್ತು ಅಂತ ಹೇಳಿ ನೀವು ಫಿಲಮ್ಮಲ್ಲಿ. ಮತ್ ನಾನೀಗೇನು ಹೇಳ್ತಿದ್ದೀನಿ, ಆ ಥರ ಎಲ್ಲ ಏನಿಲ್ಲ. ನಾವು ಕತೆಗಳನ್ನ ಮಾಡ್ತೀವಿ, ನಾವು ಸಮಾಜದ ವಿಷಯಗಳ ಬಗ್ಗೆ. ನಾನು ಆಕ್ಚುಲಿ ಒಂದು ವಿಷಯ ಹೇಳ್ತೀನಿ ನನ್ನ ಬಗ್ಗೆ. ನನ್ನ ಸಾಕಷ್ಟು ಫಿಲಮ್ಗಳು, ಎಲ್ಲ ಫಿಲಮ್ ಅಂತ ಹೇಳೋದಿಲ್ಲ, ನನ್ನ ಸಾಕಷ್ಟು ಫಿಲಮ್ಗಳು ಸೋಷಿಯಲ್ ಥೀಮ್ಸ್ ಮೇಲಿರುತ್ತೆ. ಅದು ಯಾಕಿರುತ್ತೆ ಹೇಳಿ? ನಾನು ಸಿಂಗಿಂಗ್ ಮತ್ತು ಡ್ಯಾನ್ಸಿಂಗ್ ಮಾಡ್ಬೋದಲ್ವಾ, ನನ್ನ ಫಿಲಮಲ್ಲೂ ಐಟಮ್ ಸಾಂಗ್ಸ್ ಹಾಕ್ಸ್ಬೋದಲ್ವಾ, ನಾನು ಪೂರ್ತಿ ಆ್ಯಕ್ಷನ್ ಫಿಲಮ್ಸ್ ಮಾಡ್ಬೋದಲ್ವಾ, ಯಾರು ತಡೀತಾರ ನನ್ನ? ನನಗೂ ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್ ಸಿಗ್ತಾರೆ, ನನಗಿಷ್ಟ ಬಂದಿದ್ದ ಫಿಲಮ್ ನಾನು ಮಾಡ್ಬೋದು ಅಲ್ವಾ. ಆದರೂ ನಾನು ಸೋಷಿಯಲ್ ಫಿಲಮ್ಸ್ಗಳನ್ನೇ ಯಾಕೆ ಚೂಸ್ ಮಾಡ್ತೀನಿ? ಯಾಕಂದ್ರೆ ನನ್ನ ಹೃದಯದಲ್ಲಿ ಈ ದೇಶಕ್ಕೋಸ್ಕರ, ನನ್ನ ಜನರಿಗೋಸ್ಕರ ತುಂಬ ಪ್ರೀತಿ ಇದೆ. ಎಲ್ಲರ ಜೀವನ ಸುಧಾರಿಸ್ಬೇಕು ಅನ್ನೋದು ನನ್ನ ಆಸೆ. ಹಾಗಾಗಿ ನಾನು ತಾರೆ ಜಮೀನ್ ಪರ್ ಮಾಡ್ತಿದ್ದೀನಿ. ಈಗ ನಾನು ತಾರೆ ಜಮೀನ್ ಪರ್ ಮಾಡ್ತಿರೋವಾಗ ನನ್ನ ಸುತ್ತಮುತ್ತ ಇರೋರು ನನಗೆ ಹೇಳ್ತಾರೆ, ಏನು ಡಾಕ್ಯುಮೆಂಟ್ರಿ ಮಾಡ್ತಿದ್ದೀರಾ ಅಂತ. ಲರ್ನಿಂಗ್ ಡಿಸೆಬಿಲಿಟಿ, ಡಿಸ್ಲೆಕ್ಸಿಯಾ, ಇದನ್ನೆಲ್ಲ ಯಾರು ನೋಡ್ತಾರೆ? ಅದು ಅಲ್ಲದೆ ಇಂಟರ್ವೆಲ್ ಆದ್ಮೇಲೆ ನೀವು ಮೂವಿಲಿ ಬರ್ತೀರಾ, ಈ ಫಿಲಮಿಂದ ನಿಮಗೆ ಲಾಸ್ ಆಗುತ್ತೆ, ಯಾರೂ ನೋಡಲ್ಲ, ಫ್ಲಾಪ್ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ನನಗದು ಮಾಡೋದು ಮುಖ್ಯ. ಅದು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ. ನೀವು ಯೋಚನೆ ಮಾಡಿ, ನಮ್ಮ ದೇಶದಲ್ಲಿ ಲಕ್ಷಾಂತರ ಮಕ್ಕಳಿದ್ದಾರೆ, ಇವತ್ತವರೆಗೂ ಸಫರ್ ಮಾಡ್ತಾ ಇದ್ರು, ತೊಂದರೆಗೊಳಗಾಗಿದ್ರು. ಅವ್ರಿಗೆ
ಬೈತಾ ಇದ್ರು, ಫಿಸಿಕಲಿ ಹೊಡಿತಾ ಇದ್ರು, ಅವ್ರಿಗೆ ಅವಮಾನ ಮಾಡ್ತಾ ಇದ್ರು. ಹಾಗಾಗಿ ಈ ಫಿಲಮ್ ನನಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು. ನೋಡಿ, ಇದು ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಇರೋದು, ನಮ್ಮ ತಂದೆ ತಾಯಿ ಬಗ್ಗೆ ಇರೋದು. ಅವ್ರಿಗೂ ಕೂಡ ಅರ್ಥ ಆಗ್ಬೇಕು, ನಮ್ಮ ಮಗುಗೆ ತೊಂದರೆ ಆಗ್ತಾ ಇದೆ, ನಾನು ಅವ್ರಿಗೆ ಬೈಬಾರ್ದು, ಅವ್ರಿಗೆ ಸಹಾಯ ಮಾಡಬೇಕು ಅನ್ನೋದು. ನೋಡಿ, ನಾನು ದೇಶಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ. ನೋಡಿ, ಜಾವೇದ್ ಅಖ್ತರ್ ಅವರು ಹೇಳ್ತಾರೆ, ಯಾವ್ದಾದ್ರೂ ಸಿನಿಮಾನ ಫ್ಲಾಪ್ ಮಾಡೋದಿಕ್ಕೆ ಏನೆಲ್ಲ ಬೇಕಾಗತ್ತಲ್ಲ ಅದನ್ನೆಲ್ಲ ನೀವು ನಿಮ್ಮ ಸಿನಿಮಾದಲ್ಲಿ ಹಾಕ್ತೀರಿ. ಅಷ್ಟಾದ್ಮೇಲೂ ಕೂಡ ಸಿನಿಮಾ ಸೂಪರ್ ಹಿಟ್ ಆಗತ್ತೆ. ಹಾ, ನನಗೆ ನೆನಪಿದೆ. ನನಗೀಗಲೂ ನೆನಪಿದೆ, ಜಾವೇದ್ ಸಾಹೇಬ್ರು ನನಗೆ ಲಗನ್ ಟೈಮಲ್ಲಿ ಹೇಳಿದ್ರು, ಈ ಫಿಲಮ್ನ ಮಾಡಬೇಡಿ, ಇದು ಸಕ್ಸಸ್ ಆಗೋದಿಲ್ಲ ಅಂತ. ಮತ್ತೆ 1.5 ಗಂಟೆ ಕಾಲ ಅವ್ರು ನಮಗೆ ಬುದ್ಧಿವಾದ ಹೇಳಿದ್ರು, ಟ್ರೈ ಮಾಡಿದ್ರು ನಮ್ಗೆ ಅರ್ಥ ಮಾಡಿಸೋದಿಕ್ಕೆ, ಈ ಫಿಲಮ್ ಮಾಡಿಬಿಡಿ ಅಂತ. ಆದರೆ ನನಗೆ ಆ ಫಿಲಮ್ ತುಂಬಾನೇ ಇಷ್ಟ ಆಗಿತ್ತು. ಆ ಲಗಾನ್ ಕಥೆ ಏನಿತ್ತು ಅದಂಗೆ ತುಂಬಾನೇ ಇಷ್ಟ ಆಗಿತ್ತು. ನಾವು ಮಾಡೇ ಬಿಟ್ವಿ ಅದನ್ನ. ಆದರೆ ಜಾವೇದ್ ಸಾಹೇಬ್ರ ದೊಡ್ತನ ನೋಡಿ, ಅದು ಅವ್ರ ದೊಡ್ತನ ಅಂತ ಹೇಳ್ತೀನಿ. ಅವ್ರು ಪಬ್ಲಿಕಲಿನೂ ಹೇಳ್ತಾರೆ, ನಾನು ಅಮೀರ್ನ ತಡೆದಿದ್ದೆ, ಆದರೆ ಅಮೀರ್ ನನ್ನ ಮಾತು ಕೇಳಿಲ್ಲ, ಆ ಫಿಲಮ್ ಮಾಡ್ದೆ ಎಷ್ಟು ಸಕ್ಸಸ್ ಆಯಿತು ಅಂತ. ಹಾ, ಹೌದು, ಒಮ್ಮೆ ಆ ರೀತಿ ಆಗಿತ್ತು. ಆ ಥರ ಸಾಕಷ್ಟು ಸಲ ಆಗಿದೆ. ಇನ್ನೊಂದೆರಡು ಪ್ರಶ್ನೆಗಳನ್ನ ಜನತೆಯಿಂದ ತಗೊಳ್ಳೋಣ. ನನ್ ಪ್ರಶ್ನೆ ಏನಂದ್ರೆ, ನಿಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನಗಳು ಬಾಯ್ಕಾಟ್ಗೆ ಕಾಲ್ ಮಾಡ್ತಾ ಇರ್ತಾರೆ, ಅದರಿಂದ ನಿಮ್ಗೇನಾದ್ರೂ ವ್ಯತ್ಯಾಸ ಆಗತ್ತಾ? ನೋಡಿ, ನನ್ಗನ್ಸೋ ಪ್ರಕಾರ ನಮ್ಮ ದೇಶದ ಜನತೆ ಏನಿದೆ ಅವ್ರಿಗೆ ನನ್ನ ಬಗ್ಗೆ ಗೊತ್ತಿದೆ. ಟ್ರೋಲ್ಸ್ ಪ್ರಯತ್ನ ಪಡ್ತಾರಷ್ಟೇ, ಏನಾದ್ರೂ ಮಾಡಬೇಕು ಅಂತ ಪ್ರಯತ್ನ ಪಡ್ತಾರೆ. ಆದ್ರೆ ನನ್ನ ಆಡಿಯನ್ಸ್ ಬಗ್ಗೆ ನನಗೆ ಸಂಪೂರ್ಣ ನಂಬಿಕೆ ಇದೆ. ನೋಡಿ, ಒಳ್ಳೆ ವಿಚಾರ ಏನು ಅಂತಂದ್ರೆ, ಅದು ಪಿಕೆ ಆಗಿರ್ಬೋದು, ಅದು ದಂಗಲ್ ಆಗಿರ್ಬೋದು, ಅದನ್ನ ಸಾಕಷ್ಟು ಸಲ ಟ್ರೋಲ್ ಮಾಡಿದ್ರು, ಆದ್ರೂ ಸಿನಿಮಾ ಹಿಟ್ ಆಯ್ತು. ಖಂಡಿತ, ಹೌದು ಹೌದು. ಯಾಕಂದ್ರೆ ನನ್ನ ಆಡಿಯನ್ಸ್ಗೆ ನನ್ನ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಮತ್ತೆ ನನ್ನ ಅವರ ನಡುವೆ ಒಂದು ಆಳವಾದ ಸಂಬಂಧ ಇದೆ. ಮತ್ತೆ ಆ ಸಂಬಂಧ ಕೇವಲ ಸಿನಿಮಾನಿಂದ ಬಂದಿರೋದಲ್ಲ, ಆ ಸಂಬಂಧ ನನ್ನ ಜೀವನಕ್ಕೂ ನಂಟು ಹೊಂದಿದೆ. ನೋಡಿ, ನನ್ನಿಂದನೂ ಕೂಡ ತಪ್ಪಾಗಿದೆ, ಯಾರಿಂದ ಆಗಲ್ಲ ಹೇಳಿ, ನನ್ನಿಂದ ಕೂಡ ತಪ್ಪಾಗಿದೆ. ಆದ್ರೆ ತಪ್ಪುಗಳಿಂದ ನಾನು ಕಲ್ತಿದ್ದೀನಿ.